ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನವನ ಸುದ್ದಿ. ಸೊ ನನ್ನ ಹೊಸ ಚಾನಲಿನ ಮೂರನೇ ವಿಡಿಯೋ. ಸೊ ಸ್ಟಾರ್ಟಿಂಗ್ ನಾನು ಬೇಸಿಕ್ ವೀಡಿಯೋಸ್ ಮಾಡ್ತಾ ಹೋಗ್ತಾ ಇರ್ತೀನಿ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೇನು ಪರ್ಸ್ನಲ್ ಕ್ವೆಶನ್ಸ್ ಅಥವಾ ಡೌಟ್ಸ್ ಇರುತ್ತೋ ಅದ್ರ ಪ್ರಕಾರ ನಾನೊಂದು ವೀಡಿಯೋಸ್ನ ಮಾಡಿ ಹಾಕ್ತಾ ಇರ್ತೀನಿ. ಬಿಕಾಸ್ ನನ್ನ ಹಳೆ ಚಾನಲ್, ದಟ್ ಇಸ್ ನವನಾಸ್ ವರ್ಲ್ಡ್ ಚಾನಲಲ್ಲಿ ಎಷ್ಟೊಂದು ಕ್ವೆಶನ್ಸ್ ಇದೆ. ಐ ಥಿಂಕ್ ಆಲ್ ದೋಸ್ ಕ್ವೆಶನ್ಸ್ ಡಿಸರ್ವ್ ಅ ಸಪ್ರೇಟ್ ವಿಡಿಯೋ. ಆ್ಯಂಡ್ ಅಲ್ಲಿ ನನಗೂ ರಿಪ್ಲೈ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಬಿಕಾಸ್ ನಾನು ನಾರ್ಮಲ್ ಲೈಫ್ ಸ್ಟೈಲ್ ವ್ಲಾಗ್ಸು ಪ್ಲಸ್ ಆ ಇನ್ಫಾರ್ಮೇಷನ್ ವೀಡಿಯೋಸ್ಗೆ ದೆರ್ ವಾಸ್ ದಿಸ್ ಗೋಯಿಂಗ್ ಆನ್. ಅಂದರೆ ಅದಕ್ಕೆ ರಿಪ್ಲೈ ಮಾಡೋದು ಇದಕ್ಕೆ ರಿಪ್ಲೈ ಮಾಡೋದು ಸರಿಯಾಗಿ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಆ ಕಾರಣದಿಂದನೇ ಒಂದು ಸಪ್ರೇಟ್ ಚಾನಲ್ನೇ ಓಪನ್ ಮಾಡಿದ್ದೀನಿ. ಸೊ ಈ ಚಾನಲಲ್ಲಿ ನಾನು ಎಜುಕೇಷನಲ್ ರಿಲೇಟೆಡ್ ಅಪ್ಡೇಟ್ಸ್ ಆ್ಯಂಡ್ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇರ್ತೀನಿ. ಸೊ ಇಟ್ ಕ್ಯಾನ್ ಬಿ ರಿಲೇಟೆಡ್ ಟು VTU, CET, SSLC, PUC ಆ್ಯಂಡ್ ಸಮ್ಟೈಮ್ಸ್ ಬಿಗ್ ಬಾಸ್ ಫ್ರೀ ಇದ್ದರೆ ಬಿಗ್ ಬಾಸ್ ಎಪಿಸೋಡ್ಸ್ ಬಗ್ಗೆ ರಿವ್ಯೂ ಕೂಡ ಕೊಡ್ತೀನಿ. ಸೊ ನೀವು ಏನಾದರೂ ಬಿಗ್ ಬಾಸ್ ಫ್ಯಾನ್ ಆಗಿದ್ರೆ ಆಲ್ರೆಡಿ ಶಾರ್ಟ್ಸ್ ಒಂದಷ್ಟು ಅಪ್ಲೋಡ್ ಆಗಿದೆ, ಹೋಗಿ ನೋಡಿ ಆ್ಯಂಡ್ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ. ಸೊ ಈ ವಿಡಿಯೋದು ಏನಪ್ಪ ಕ್ವೆಶನ್ ಅಂದರೆ ಡಿಫ್ರೆನ್ಸ್ ಬಿಟ್ವೀನ್ CGPA ಆ್ಯಂಡ್ SGPA. ಸೊ ಇದರಲ್ಲೇ ನಾನೆಲ್ಲ ಬರ್ಕೊಂಡಿರ್ತೀನಿ. ಸೊ ಏನೇನು ಪಾಯಿಂಟ್ಸ್ ಮಾತಾಡೋಣ ಅಂತ. ಸೊ ಚಿಕ್ಕ ವಿಡಿಯೋಸ್ ಆಗೇ ಇರುತ್ತೆ. ಬಟ್ ದೆನ್ ಫ್ಯೂ ಅದರ್ ಕ್ವೆಶನ್ಸ್ ಇದೆ ನನ್ನ ಹತ್ರ ಆ ಚಾನಲಿಂದ ತೊಗೊಂಡಿರೋದು. ಸೊ ನನ್ನ ಹಳೆ ಚಾನಲ್ ವೀಡಿಯೋಸ್ ಕೆಳಗಡೆ ಏನೇನಿರುತ್ತೋ ಸೊ ಅದನ್ನು ತೊಗೊಂಡಿದ್ದೀನಿ. ಅದು ಮೇ ಬಿ ರಿಕ್ವೈರ್ ಅ ಫ್ಯೂ ಲಾಂಗ್ ವೀಡಿಯೋಸ್, ಬಟ್ ದಿಸ್ ಇಸ್ ವೆರಿ ಶಾರ್ಟ್. ಸೊ ಫಸ್ಟ್ ಫುಲ್ ಫಾರ್ಮ್ ತಿಳ್ಕೊಳ್ಳಿ. ಬಿಕಾಸ್ ಹೊಸ ಬ್ಯಾಚ್ ಅಕಾಡೆಮಿಕ್ ಇಯರ್ ಏನು VTU ಕೆಳಗಡೆ ಸ್ಟಾರ್ಟ್ ಆಗಿದೆ, VTU ಆಗಿರಲಿ ಆಟೋನಮಸ್ ಆಗಿರಲಿ ಸ್ಟಾರ್ಟ್ ಆಗಿದೆ. ಅದು ಈ ವರ್ಷ ಐ ಥಿಂಕ್ ಲಾಸ್ಟ್ ಮಂತ್ ಅಥವಾ ಈ ಮಂತ್ ಲಾಸ್ಟ್ ಮಂತ್ ಸೆಪ್ಟೆಂಬರಲ್ಲಿ ಏನು ಸ್ಟಾರ್ಟ್ ಆಗಿದೆ. ಸೊ ಸ್ವಲ್ಪ ಜನ ಗೊತ್ತಿಲ್ಲದೇನೆ ಸರಿ ಇಂಜಿನಿಯರಿಂಗ್ ಮಾಡೋಣಪ್ಪ ಅಂತ ಸೇರ್ಕೊಂಡ್ಬಿಟ್ಟಿರ್ತಾರೆ. ಫ್ರೆಂಡ್ಸ್ ಸೇರ್ಕೊಂಡ್ಬಿಟ್ಟಿರ್ತಾರೆ, ಪೇರೆಂಟ್ಸ್ ಹೇಳಿದರೆ ಸೇರ್ಕೊಂಡ್ಬಿಟ್ಟಿರ್ತಾರೆ, ಸಾರಿ. ಸೊ ಈ ಥರ ಆಗಿರುತ್ತೆ. ಬಟ್ ಏನು ಓದ್ತಾ ಇರೋದು ನಾನು VTU ಕೆಳಗಡೆ ಇದ್ದೀನ, ಆಟೋನಮಸ್ ಕೆಳಗಡೆ ಇದ್ದೀನ, ಆ್ಯಂಡ್ ಇವೆರಡು ಮಧ್ಯ ಏನು ಡಿಫ್ರೆನ್ಸು ಅದು ಗೊತ್ತಿರೋಲ್ಲ. ಸೊ ಡಿಫ್ರೆನ್ಸ್ ಬಿಟ್ವೀನ್ VTU ಆ್ಯಂಡ್ ಆಟೋನಮಸ್ ನಾನು ನಿನ್ನೆ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಸೊ ಹೋಗಿ ನೋಡದೇ ಇರೋರು. ಆ್ಯಂಡ್ CGPA ಆ್ಯಂಡ್ SGPA ಎಲ್ಲ ಏನಪ್ಪ, ಆ್ಯಕ್ಚುಲಿ CGPA SGPA ನಿಮಗೆ ಇವಾಗ ಹೋಗಿದ್ದೆ ಸ್ಟಾರ್ಟಿಂಗೇ ಏನೂ ಹೇಳಲ್ಲ, ಹೋಗ್ತಾನೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮಗೆ ಆಮೇಲೆ ಗೊತ್ತಾಗೋ ಬದಲು ಈಗಲೇ ಗೊತ್ತು ಮಾಡ್ಕೊಳ್ಳಿ ಅಂತಲೇ ಈ ವಿಡಿಯೋ ಮಾಡ್ತಿರೋದು. ಸೊ ಫಸ್ಟು ಫುಲ್ ಫಾರ್ಮ್ ತಿಳ್ಕೊಳ್ಳಿ. CGPA ಫುಲ್ ಫಾರ್ಮ್ ಬಂದುಬಿಟ್ಟು ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಆವ್ರೇಜ್. SGPA ಫುಲ್ ಫಾರ್ಮ್ ಬಂದುಬಿಟ್ಟು ಸೆಮಿಸ್ಟರ್ ಗ್ರೇಡ್ ಪಾಯಿಂಟ್ ಆವ್ರೇಜ್. ಸೊ ಇವೆರಡು ಮಧ್ಯ ಏನಪ್ಪ ಡಿಫ್ರೆನ್ಸ್? SGPA ಹೆಸರಲ್ಲೇ ಇದೆ, ಸೆಮಿಸ್ಟರ್ ಗ್ರೇಡ್ ಪಾಯಿಂಟ್ ಆವ್ರೇಜ್. ಸೊ ಸೆಮಿಸ್ಟರ್, ಪ್ರತಿಯೊಂದು ಸೆಮಿಸ್ಟರ್ ಇಂಜಿನಿಯರಿಂಗಲ್ಲಿ ಎಷ್ಟು ಸೆಮಿಸ್ಟರ್ಸ್ ಇದೆ, ಎಷ್ಟು ವರ್ಷ ಇದೆ? 4 ವರ್ಷ. 4 ವರ್ಷದಲ್ಲಿ ಎಷ್ಟು ಸೆಮಿಸ್ಟರ್ ಇದೆ? 8 ಸೆಮಿಸ್ಟರ್. 1 ವರ್ಷದಲ್ಲಿ ಎಷ್ಟು ಸೆಮಿಸ್ಟರ್? 2 ಅಲ್ವಾ? 1 ವರ್ಷಕ್ಕೆ 2 ಸೆಮಿಸ್ಟರ್ ಆದರೆ 4 ವರ್ಷಕ್ಕೆ 8 ಸೆಮಿಸ್ಟರ್. ಸೊ ಟೋಟಲಿ 8 ಸೆಮಿಸ್ಟರ್ಸ್ ಇದೆ. ಈ 8 ಸೆಮಿಸ್ಟರ್, ಈಚ್ ಸೆಮಿಸ್ಟರ್ದು ನಿಮ್ಮದು ಏನು ಪಾಯಿಂಟ್, ಗ್ರೇಡ್ ಪಾಯಿಂಟ್ ಅಥವಾ ಪರ್ಸೆಂಟೇಜ್ ಅದನ್ನು ಕನ್ವರ್ಟ್ ಮಾಡಿ ಒಂದು ಪಾಯಿಂಟ್ಸ್ ಅಂತ ಕೊಡ್ತಾರೆ. ದಟ್ ಈಸ್ SGPA. ಪ್ರತಿಯೊಂದು ಸೆಮಿಸ್ಟರ್ಗೂ ಏನು ಬರುತ್ತೆ ನಿಮ್ಮದು ಮಾರ್ಕ್ಸ್, ದಟ್ ಈಸ್ SGPA. ಆ್ಯಂಡ್ ಈ SGPA CGPA ಔಟ್ ಆಫ್ 10ಗಿರುತ್ತೆ ಅಷ್ಟೇ. ಪರ್ಸೆಂಟೇಜ್ ಹೆಂಗೆ 100ಗಿರುತ್ತೆ, ಮಾರ್ಕ್ಸ್ ಹೆಂಗೆ 100ಗಿರುತ್ತೆ, SGPA CGPA 10ಗಿರುತ್ತೆ. ಸೊ ಈ 10ಗೆ ಅದೇನೇನೋ ಕ್ಯಾಲ್ಕುಲೇಷನ್ ಮಾಡಿ SGPA CGPAನ ನಿಮಗೆ ಕೊಡ್ತಾರೆ. ಆ್ಯಂಡ್ ಈ ಏನೇನೋ ಕ್ಯಾಲ್ಕುಲೇಷನ್ ಆ್ಯಕ್ಚುಲಿ ಏನೇನೋ ಅಲ್ಲ. ಸೊ ದೇರ್ ಇಸ್ ಕ್ಯಾಲ್ಕುಲೇಟರ್ಸ್ ಫಾರ್ SGPA ಆ್ಯಂಡ್ CGPA, ಬಟ್ ದೆನ್ ಸ್ಕೀಮ್ ವೈಸ್ ಇರುತ್ತೆ ಕ್ಯಾಲ್ಕುಲೇಟರ್ಸ್. ಅದು ಇಫ್ ಯು ನಾಟ್ ಏಬಲ್ ಟು ಫೈಂಡ್ ಹೌ ಟು ಕ್ಯಾಲ್ಕುಲೇಟ್ ಅನ್ನೋದನ್ನ ನಾನು ಮುಂದೆ ವೀಡಿಯೋಸಲ್ಲಿ ಹಾಕ್ತೀನಿ. ಸೊ ಇವಾಗಲೇ ಏನು ಎಕ್ಸಾಮ್ ಸ್ಟಾರ್ಟ್ ಆಗಿರಲ್ಲ, ಸೊ ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಬೇಡಿ, ಮುಂದೆ ನಾನು ಹಾಕ್ತೀನಿ ಹೌ ಟು ಕ್ಯಾಲ್ಕುಲೇಟ್ ಅಂತ. ಸೊ ಕಮಿಂಗ್ ಬ್ಯಾಕ್ ಟು ದ ಡಿಫ್ರೆನ್ಸ್. ಸೊ SGPA ಬಂದ್ಬಿಟ್ಟು ಪ್ರತಿ ಸೆಮಿಸ್ಟರ್ಗೂ ಏನು ಪಾಯಿಂಟ್ಸ್ ಇರುತ್ತೆ ಅದನ್ನು ಔಟ್ ಆಫ್ 10 ಕೊಡ್ತಾರೆ. ಕಮಿಂಗ್ ಟು CGPA ಬಂದ್ಬಿಟ್ಟು ಏನು? ಕ್ಯುಮ್ಯುಲೇಟಿವ್ ಗ್ರೇಡ್ ಪಾಯಿಂಟ್ ಆವ್ರೇಜ್ ಅಲ್ವಾ? ಸೊ ಕ್ಯುಮ್ಯುಲೇಟಿವ್ ಅಂದರೆ ಏನು? ಇಟ್ ಈಸ್ ಎನ್ ಸಮ್ದು ಅಂದರೆ ಇವಾಗ 8 ಸೆಮಿಸ್ಟರ್, ಪ್ರತಿಯೊಂದು ಸೆಮಿಸ್ಟರ್ಗೂ ಒಂದೊಂದು SGPA ಬಂದಿರುತ್ತೆ. ಈ ಎಲ್ಲದರದ್ದು ಆ್ಯಾವರೇಜ್ ವಿಲ್ ಗಿವ್ ಯು CGPA. ನಾವು ಫಾರ್ ಎಕ್ಸಾಂಪಲ್ ಫಸ್ಟ್ ಸೆಮಿಸ್ಟರಲ್ಲಿ 8 ಸಿಕ್ಕಿರುತ್ತೆ, ಸೆಕೆಂಡ್ ಸೆಮಿಸ್ಟರಲ್ಲಿ 8.5 ಸಿಕ್ಕಿರುತ್ತೆ, ಥರ್ಡ್ ಸೆಮಿಸ್ಟರಲ್ಲಿ 8.6, ಫೋರ್ತಲ್ಲಿ 9, ಫಿಫ್ತಲ್ಲಿ 9.2, ಆ ಥರ ಹಂಗೆ 8 ಸೆಮಿಸ್ಟರ್ ಗಂಟ ನಿಮಗೆ
ಪ್ರತಿಯೊಂದು ಸೆಮಿಸ್ಟರ್ದು SGPA ಇರುತ್ತೆ. ಇವೆಲ್ಲನೂ ಆ್ಯಡ್ ಮಾಡಿ ಡಿವೈಡೆಡ್ ಬೈ 8 ಅಂದರೆ ಏನು, ಸೆಮಿಸ್ಟರ್ ಇದೆ 8, ಆ 8 ಸೆಮಿಸ್ಟರ್ದು ಪ್ರತಿಯೊಂದು ಮಾರ್ಕ್ಸ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ ಎಷ್ಟು ಸೆಮಿಸ್ಟರ್ ಟೋಟಲು 8. ಸೊ ಇದು ಮಾಡಿದ್ರೆ ನಮಗೆ CGPA ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ SGPA ಆ್ಯಂಡ್ CGPA. ಆ್ಯಂಡ್ ಪ್ರತಿ ಸೆಮಿಸ್ಟರ್ದು ಸರ್ಟಿಫಿಕೇಟ್ಸ್ ಬರುತ್ತೆ, ಅದು ಕಾಲೇಜ್ ಅವ್ರು ಆಮೇಲೆ ನೋಡ್ಕೊತಾರೆ. ಬಟ್ ದೆನ್ CGPAದು ಲೈಕ್ ಪ್ರತಿಯೊಂದು ಸೆಮಿಸ್ಟರ್ಗೂ ದೆ ವಿಲ್ ಬಿ ನೋ ಸರ್ಟಿಫಿಕೇಟ್, ಬಿಕಾಸ್ ಇದು ಎಲ್ಲ ಸೆಮಿಸ್ಟರ್ದು ಆವ್ರೇಜ್ ಅಲ್ವಾ. ಸೊ ಅದಕ್ಕೆ ಆ್ಯಂಡ್ ದೆನ್ ವೆನ್ ಪ್ಲೇಸ್ಮೆಂಟ್ ಆಗೋ ಟೈಮಿಗಾಗಲಿ ಅಥವಾ ನೀವು ರೆಸ್ಯೂಮಲ್ಲಿ ಹಾಕೋವಾಗಲಿ ಅಥವಾ ನೀವು ಆಚೆ ಹೋಗಿ ಯಾರನ್ನೇ ಏನಾದರೂ ಕೇಳಬೇಕಾದ್ರೆ ಆಗಲಿ SGPA ಯಾರು ಕೇಳಲ್ಲ, CGPAನೇ ಕೇಳೋದು. ಆ್ಯಂಡ್ ಇವಾಗ 8 ಸೆಮಿಸ್ಟರ್ ಆಗೋಕ್ಕೆ ಮುಂಚೆನೇ CGPA ಒಂದು ಏನಾದರೂ ಇವಾಗ ಇಂಟರ್ನ್ಶಿಪ್ಸ್ ಹಾಕಬೇಕು, ಇಂಟರ್ನ್ಶಿಪ್ಸ್ಗೆ ನೀವು ಅಪ್ಲೈ ಮಾಡಬೇಕು, ಆವಾಗ ರೆಸ್ಯೂಮ್ ಅಥವಾ CVಯಲ್ಲಿ CGPA ಹಾಕಬೇಕು. ಬಟ್ ಇನ್ನೂ ನೀವು 8 ಸೆಮಿಸ್ಟರ್ಸ್ ಕಂಪ್ಲೀಟ್ ಆಗಿಲ್ಲ, ಆವಾಗ ಏನು ಮಾಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಕಂಪ್ಲೀಟೆಡ್ 4 ಸೆಮಿಸ್ಟರ್ಸ್ ಆರ್ 5 ಸೆಮಿಸ್ಟರ್ಸ್, 5 ಸೆಮಿಸ್ಟರ್ಸ್ದೇ ಆವ್ರೇಜ್ ಹಾಕಿ, ದಟ್ ವಿಲ್ ಬಿ ಯುವರ್ CGPA ಬಟ್ ಡಿವೈಡೆಡ್ ಬೈ 5. ಆಯ್ತಾಯ್ತಾ. ಆಮೇಲೆ ನೀವು ಇವಾಗ ಫೈನಲ್ ಇಯರಲ್ಲಿ ಇಂಟರ್ನ್ಶಿಪ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಆ್ಯಂಡ್ ಯು ಆರ್ ಇನ್ 8 ಸೆಮಿಸ್ಟರ್, 7 ಸೆಮಿಸ್ಟರ್ ಗಂಟ ಏನು CGPA ಇದೆ ಅದನ್ನು ಹಾಕಿ. ಸೊ ದಿಸ್ ಇಸ್ ವಾಟ್ ಇಸ್ ದ ಮೇನ್ ಆ್ಯಂಡ್ ಸ್ಮಾಲ್ ಕೀ ಡಿಫ್ರೆನ್ಸ್ ಬಿಟ್ವೀನ್ SGPA ಆ್ಯಂಡ್ CGPA. ಸೊ ಹೋಪ್ ಇಟ್ ಇಸ್ ಹೆಲ್ಪ್ಫುಲ್ ಫಾರ್ ಯು. ಸೊ ನಿಮ್ಮ ಫ್ರೆಂಡ್ಸ್ಗೂ ಯಾರಿಗಾನ ಗೊತ್ತಿಲ್ಲ ಅಂದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಅವ್ರಿಗೂ ಹೆಲ್ಪ್ಫುಲ್ ಆಗಲಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇನ್ನೂ ಬೇರೆ ನನ್ನ ಡೌಟ್ಸ್, ಈವನ್ ಇಫ್ ಇಟ್ಸ್ ಸಿಲ್ಲಿ ಡೌಟ್ ಆರ್ ಅ ಸ್ಮಾಲ್ ಬೇಸಿಕ್ ಡೌಟ್, ದಯವಿಟ್ಟು ಕಮೆಂಟ್ ಮಾಡಿ. ನನಗೆ ಗೊತ್ತಿದ್ದರೆ ಡೆಫಿನೆಟ್ಲಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಒನ್ಸ್ ಅಗೇನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಬಾಯ್.